ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳು ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ, ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಅಂತ ಹೇಳಿ ಈ ದಿನದಿಂದ ಸೀರೀಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಬರ್ತಕ್ಕಂಥ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಜುಲೈ ಮಾಸ ಲಾಭವಾ ನಷ್ಟವಾ ಅಥವಾ ಎಚ್ಚರಿಕೆಯ ಮಾಸ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಲಾಭದಾಯಕ ಮಾಸ. ಈ ಮಾಸದಲ್ಲಿ ಮಾಡತಕ್ಕಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ಅದು ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಆಡತಕ್ಕಂತಹ ಚಾಕುಚಕ್ಯತೆಯ ಮಾತುಗಳಿಂದ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂತರಾಗ್ತೀರಾ. ಈ ಮಾಸ ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಈ ಮಾಸ ನಡೀತಾ ಹೋಗುತ್ತೆ. ನಿಮ್ಮ ಆತ್ಮೀಯರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ನಿಮ್ಮೆಲ್ಲ ಕಷ್ಟ ಕಾರ್ಯಗಳಿಗೆ ನಿಮ್ಮ ಆತ್ಮೀಯರ ಜೊತೆ ನಿಂತ್ಕೊಳ್ಳೋ ಮುಖಾಂತರ ಅದನ್ನು ಸಂಪೂರ್ಣ ದೂರ ಮಾಡಿಕೊಡ್ತಾರೆ. ಮನೆಯಲ್ಲಿ ಶುಭದ ವಾತಾವರಣ, ಒಂದಷ್ಟು ಕೆಲಸ ಕಾರ್ಯದಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡ್ತೀರಿ, ಶುಭ ಸಮಾರಂಭದಲ್ಲಿ ಭಾಗವಹಿಸ್ತೀರಿ, ಆತ್ಮೀಯರೊಂದಿಗೆ ಒಂದಷ್ಟು ವ್ಯಾಲ್ಯೂಬಲ್ ಟೈಮನ್ನು ಕಳೆದುಕೊಂಡು ಮನಸ್ಸನ್ನ ಸ್ವಲ್ಪ ಅಗ್ರವಾಗಿ ಇಟ್ಕೊಳ್ತೀರಿ. ಅಂದ್ರೆ ಮೇಷರಾಶಿಯವರು ಈ ಮಾಸ ಈ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿಯನ್ನು ನೋಡತಕ್ಕಂತಹ ಮಾಸವಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ. ಈ ಮಾಸ ಮೇಷರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಶ್ರದ್ಧೆಯಿಂದ ಮಾಡುವಂತರಾಗಿ ಖಂಡಿತ ಲಾಭ ಜಾಸ್ತಿ ಇರುತ್ತೆ, ಅಭಿವೃದ್ಧಿಯನ್ನ ಜಾಸ್ತಿ ನೋಡುವಂತರಾಗ್ತದೆ. ಮನಸ್ಸಲ್ಲಿರತಕ್ಕಂತಹ ಒಂದಷ್ಟು ಗೊಂದಲಗಳು ದೂರವಾಗುತ್ತೆ. ನಿಮ್ಮ ಸೋದರನೊಂದಿಗೆ ಬಾಂಧವ್ಯ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ. ನಿಮ್ಮ ಸಹೋದರ, ನಿಮ್ಮ ಬ್ರದರ್ ನಿಮ್ಮ ಜೊತೆ ನಿಂತ್ಕೊಳ್ಳುವಂತನಾಗ್ತಾರೆ. ಕೆಲಸ ಕಾರ್ಯದಲ್ಲಿ ಸಹಾಯವಾಗಿ ನಿಂತ್ಕೊಳ್ತಾನೆ ಬೆನ್ನೆಲುಬಾಗಿ. ಆ ಬೆನ್ನೆಲುಬು ನಿಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ದೊಡ್ಡ ಬಂಡೆ ನನ್ನ ಬೆನ್ನಿಂದೆ, ಎಂಥದೇ ಕಷ್ಟ ಬಂದ್ರು ಕೂಡ ನಾನು ಮುನ್ನುಗ್ಗಿ ಹೋಗ್ತೇನೆ. ನಿಧಾನವಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡ್ತಾ ನೋಡ್ತಾ ಒಂದಷ್ಟು ಸಾಲವನ್ನು ತೀರಿಸ್ಕೊಳ್ತೀರಿ. ಮನೆ ನವೀಕರಿಸ್ಕೊಳ್ತೀರಾ. ಮನೇಲಿರತಕ್ಕಂಥ ಸಣ್ಣ ಪುಟ್ಟ ಒಂದಷ್ಟು ವಿಚಾರಗಳನ್ನ ಸರಿಪಡಿಸ್ಕೊಂಡು ಸಂಭ್ರಮದಿಂದ ಒಂದು ಶುಭ ಕಾರ್ಯಕ್ರಮವನ್ನು ಮಾಡ್ತೀರಾ. ಮನೇಲಿರತಕ್ಕಂತಹ ಒಂದಷ್ಟು ಹಳೆಯ ಪದಾರ್ಥಗಳನ್ನೆಲ್ಲ ಮಾರಿ ಮತ್ತೆ ಹೊಸ ಪದಾರ್ಥಗಳನ್ನ ಈಗಿನ ಜೀವನ ಶೈಲಿಗೆ ಏನ್ ಬೇಕೆಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡಿಕೊಳ್ಳುವಂತರಾಗ್ತೀರಾ. ಕೆಲಸ ಕಾರ್ಯದಲ್ಲೂ ಕೂಡ ನಿಮ್ಮ ಆಸಕ್ತಿ ಸ್ವಲ್ಪ ವೃದ್ಧಿಯಾಗಿ ಅದು ಲಾಭವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಗೊಂದಲಗಳು ದೂರವಾಗತ್ತೆ. ಕುಟುಂಬದಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿ ವೃದ್ಧಿ ಆಗತ್ತೆ. ಹೊಸದಾಗಿ ಕೆಲಸ ಕಾರ್ಯಗಳನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮೇಷರಾಶಿಯವರು, ಅವರಿಗೆ ಲಾಭದಾಯಕ ಶುಭದಾಯಕ ಒಳ್ಳೆ ಅಭಿವೃದ್ಧಿಯನ್ನ ಖಂಡಿತವಾಗಿಯೂ ಈ ಮಾಸ ನೋಡುವಂತರಾಗ್ಬೋದು. ಹಾಗೆ ಈ ಮಾಸ ಮೇಷರಾಶಿಯವರಿಗೆ ಬರಬೇಕಾಗಿದ್ದ ಹಣಕಾಸು ಖಂಡಿತವಾಗಿ ಬರುವಂತಾಗತ್ತೆ. ಯಾವುದು ವ್ಯಾಜ್ಯಗಳಲ್ಲಿ ತುಂಬಾ ಸ್ಟ್ರಕ್ ಆಗ್ಬಿಟ್ಟು ಪರದಾಡ್ತಿದ್ರಿ, ಆ ವ್ಯಾಜ್ಯಗಳು ಈ ವಾರ ಸ್ವಲ್ಪ ನಿಮ್ಮಿಂದ ದೂರವಾಗತಕ್ಕಂಥದ್ದು. ಪುಣ್ಯಕ್ಷೇತ್ರಗಳಿಗೆ ಹೋಗತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಖಂಡಿತ ಒಂದಷ್ಟು ವ್ಯಾಲ್ಯೂಬಲ್ ಟೈಮನ್ನು ಕಳೆಯುವ ಮುಖಾಂತರ ಮನಸ್ಸನ್ನು ಕೂಡ ತಿಳಿ ಮಾಡ್ಕೊಳ್ತೀರಿ. ಅಂದ್ರೆ ಇಂತಿಷ್ಟು ವಿಚಾರದಲ್ಲಿ ಜುಲೈ ತಿಂಗಳು ಮೇಷರಾಶಿಯವರಿಗೆ ಅಭಿವೃದ್ಧಿ ಇರತಕ್ಕಂಥದ್ದು. ಇದರಲ್ಲೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಇನ್ನು ಎಫೆಕ್ಟಿವ್ಲಿ ಶ್ರದ್ಧೆಯಿಂದ ನಿಮ್ಮನ್ನು ತೊಳಸ್ಕೊಳ್ಳಿ. ಕೆಲಸ ಕಾಲದಲ್ಲಿ ಖಂಡಿತವಾಗಿಯೂ ಲಾಭ ಮತ್ತು ಅಭಿವೃದ್ಧಿ ಎರಡಪಟ್ಟಾಗಿ ನಿಮಗೆ ಲಭಿಸತಕ್ಕಂಥದ್ದು. ಈ ಮಾಸ ಮೇಷರಾಶಿಯವರು ಶತ್ರುಗಳ ಬಾಧೆ ತುಂಬಾ ಜಾಸ್ತಿ ಕಾಡುವಂತಾಗತ್ತೆ. ನಿಮಗೆ ಶತ್ರುಗಳಿಗೆ ಉಪಟಳ ಕೊಟ್ಬಿಡ್ತಾರೆ. ಅಂದ್ರೆ ಯಾವುದನ್ನು ಕೂಡ ಕಾನ್ಸಂಟ್ರೇಷನ್ ಆಗಿ ಕೆಲಸ ಕಾರ್ಯ ಮಾಡೋದಕ್ಕೆ ನಿಮ್ಗೆ ಬಿಡೋದಿಲ್ಲ. ಕೆಲಸದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು. ಈ ಸಂಪೂರ್ಣ ತಿಂಗಳು ಮೇಷರಾಶಿಯವರಿಗೆ ತುಂಬಾ ಪ್ರೆಷರ್ ವರ್ಕ್ ಇರತಕ್ಕಂಥದ್ದು. ಹೇಗಿರುತ್ತೆ ವರ್ಕ್ ಅಂತ ಹೇಳಿದ್ರೆ, ಆ ಕಡೆ ತಿರುಗಿ ನೋಡಕ್ ಸಾಧ್ಯ ಇಲ್ಲ. ವರ್ಕ್ ಪ್ರೆಷರ್ ಇಂದ ಮಾನಸಿಕವಾಗಿ ಹೋಗ್ತೀರಿ. ಅಕ್ಕಪಕ್ಕದ ಮನೆಯವರೊಂದಿಗೆ ಒಂದಷ್ಟು ಮನಸ್ತಾಪಗಳಾಗತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಸಹಿಸಕ್ಕಾಗದೆ ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ಕಿರುಕುಳವನ್ನ ಕೊಡ್ತಾರೆ. ನಾನಾ ರೀತಿಯ ನಿಮ್ಮ ದಾರಿ ತಪ್ಪಿಸತಕ್ಕಂಥ ಒಂದಷ್ಟು ಚಟುವಟಿಕೆಗಳು ಈ ಮಾಸ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ಕಾನ್ಸಂಟ್ರೇಷನ್ ವರ್ಕ್ ನಲ್ಲಿ ಮಾಡದೆ ಯಾರದೋ ಮಾತನ್ನು ಕೇಳಿ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ತೀನಿ ಅಂತ ಹೋದ್ರೆ ಸಾಲ ಮಾಡತಕ್ಕಂಥ ಸಂಭವ ಬರುತ್ತೆ. ಆರ್ಥಿಕವಾಗಿ ಸಂಕಷ್ಟ ಅನುಭವಿಸತಕ್ಕಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಯಾರೇ ಮಾತಿಗೆ ಪ್ರವೋಕ್ ಆಗಬೇಡಿ. ತುಂಬಾ ಜನ ತಪ್ಪನ್ನ ಮಾಡ್ತೀರಿ. ಆನ್ಲೈನ್ ಗೇಮಿಂಗ್ಸ್ ಎಷ್ಟೋ ಜನ ಹತ್ರ ಬರ್ತಾರೆ, ಲಕ್ಷ ಲಕ್ಷ ಕೋಟಿ ಕೋಟಿ ಕಳ್ಕೊಂಡಿರೋದು ನನ್ನ ಕಡೆ ಮುಂದೆ ಇದ್ದಾರೆ. ತುಂಬಾ ಜನ ಜೀವನ ಮಾಡ್ತಿದ್ರು ಭಗವಂತ ಕೊಟ್ಟಿರೋದ್ರಲ್ಲಿ. ಆದರೆ ಅತಿ ಆಸೆ, 100 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬಂದ್ಬಿಡ್ತು, 1000 ಹಾಕಿದ್ರೆ 10,000 ಲಕ್ಷಣ ಬಂದ್ಬಿಡ್ತು ಅಂತ ಹೇಳಿ ಇರೋದನ್ನೆಲ್ಲ ಸಾಲ ಸೂಲ ಮಾಡಿ ಮತ್ತೆ ಹಾಕಿ ಕಳೆದು ನಾಳೆ ದುಡಿತೀನಿ ಅಂತ ಇರೋದನ್ನೆಲ್ಲ ಮಾರ್ಕೊಂಡು ರೋಡಲ್ಲಿ ನಿಂತಿರೋರು ನನ್ನ ಕಡೆ ಮುಂದೆ ಇದ್ದಾರೆ. ಶಾರ್ಟ್ ಕಟ್ ಅಲ್ಲಿ ಖಂಡಿತವಾಗಿಯೂ ಸಂಪಾದನೆ ಮಾಡತಕ್ಕಂಥ ಹಣ ಲಾಂಗ್ ಟರ್ಮ್ಗೆ ಯಾವತ್ತೂ ಬರಕ್ ಸಾಧ್ಯವೇ ಇಲ್ಲ. ಮತ್ತಿನ್ನೆಲ್ಲೋ ಶಾರ್ಟ್ ಟರ್ಮ್ ಅಲ್ಲಿ ಅದು ಹೋಗೇ ಇರುತ್ತೆ, ಕಳ್ಕೊಂಡ್ಬಿಟ್ಟಿರ್ತೀರಿ.
10 ರೂಪಾಯಿ ಸಂಪಾದನೆ ಮಾಡಿರ್ತೀರಿ, ಆರೋಗ್ಯದ ವಿಚಾರದಲ್ಲಿ 100 ರೂಪಾಯಿ ಕಳ್ಕೊಂಡಿರ್ತೀರಿ, ನಿಮ್ ಗಮನಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ಹಣಕಾಸನ್ನು ಸಂಪಾದನೆ ಮಾಡೋದಕ್ಕೆ ಮೇಷರಾಶಿಯವರು ಗಮನ ಹರಿಸಬೇಡಿ. ಈ ಮಾಸ ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರಾಗುತ್ತೆ. ಆರೋಗ್ಯ ಅಷ್ಟು ಸಪೋರ್ಟ್ ಮಾಡಲ್ಲ ಕೆಲಸ ಕಾರ್ಯಗಳಿಗೆ. ನಾನಾ ರೀತಿಯ ಆರೋಗ್ಯದ ವ್ಯತ್ಯಾಸಗಳು ಈ ಮಾಸ ಕಾಣುವಂತರಾಗ್ತೀರಾ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. ಕಣ್ಣಿನ ಬಾಧೆಗಳು ಯಾರು ಎದುರಿಸ್ತಾ ಇದ್ರೆ ಮೇಷರಾಶಿಯವರು ಸ್ವಲ್ಪ ಬಾಧೆ ಜಾಸ್ತಿ ಆಗ್ಬೋದು. ಯಾರೊಂದಿಗಾದರೂ ಹಣಕಾಸಿನ ವ್ಯವಹಾರವನ್ನ ಮಾಡಬೇಕು ಅಂತಿದ್ರೆ ಈ ಮಾಸ, ಯಾರನ್ನೋ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀನಿ ಅಥವಾ ಯಾವುದೋ ಒಂದು ಭೂಮಿಗೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಹಾಕ್ಬಿಟ್ರೆ ಲಾಭವಾಗತ್ತೆ ಅಂತ ಯೋಚನೆ ಮಾಡದೆ, ಪರಿಸ್ಥಿತಿನ ಅವಲೋಕಿಸ್ಕೊಳ್ದೆ, ಯಾವುದೋ ಡಾಕ್ಯುಮೆಂಟ್ ನ ಕರೆಕ್ಷನ್ಸ್ ಮಾಡದೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅಮೌಂಟ್ ನ ಕಳ್ಕೊಂಡ್ರಿ ಅಂತ ಅರ್ಥ. ಜನರನ್ನ ನಂಬಬೇಕು, ಆದ್ರೆ ಅತಿಯಾಗಲ್ಲ. ಅತಿಯಾದ ನಂಬಿಕೆ ಒಂದಲ್ಲ ಒಂದು ದಿನ ಖಂಡಿತ ಸಂಕಷ್ಟ ತಂದು ಕೊಡುತ್ತೆ. ಅಂತ ದೊಡ್ಡ ತಪ್ಪನ್ನ ನೀವು ಮಾಡಬೇಡಿ. ತಾಳ್ಮೆಯಿಂದಿರಿ. ಯಾವುದೇ ಹೊಸ ವ್ಯಾಪಾರ ವ್ಯವಹಾರ ಬಂದ್ರು ನಿಮಗೆ ಅದಕ್ಕೆ ತುಂಬಾ ಚೆನ್ನಾಗಿ ಹಿಡಿತಾ ಇದ್ರು, ಜ್ಞಾನ ಇದ್ರು ಕೂಡ 2 ಬಾರಿ ಯೋಚನೆ ಮಾಡಿ ತದನಂತರ ಕೊಡುವಂತಾಗಿ. ಇಲ್ಲ ಅಂದ್ರೆ ತುಂಬಾ ಸಂಕಷ್ಟವನ್ನ, ತುಂಬಾ ವಿರೋಧಗಳನ್ನ ಹಾಗೂ ಪಡೆದಿದ್ನೆಲ್ಲ ಮಾಸದ ಅಂತ್ಯ ಭಾಗದಲ್ಲಿ ಕಳ್ಕೊಳ್ಳತಕ್ಕಂಥ ಪರಿಸ್ಥಿತಿ ಬಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿ ತಾಳ್ಮೆ ನಿರ್ಧಾರ ತೆಗೆದುಕೊಳ್ಳಿ. ಖಂಡಿತ ಶುಭವಾಗಿ ಲಾಭವಾಗಿ ನಿಮಗೆ ಅಭಿವೃದ್ಧಿ ಆಗತಕ್ಕಂಥದ್ದು. ಅತಿಯಾದ ನಂಬಿಕೆಯಿಂದಲೇ ಈ ಮಾಸ ಮೋಸ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಆಗ್ಲೇ ಹೇಳಿದ ಅತಿಯಾದ ನಂಬಿಕೆ ಬೇಡ ಅಂತ. ಜಾಸ್ತಿ ನಂಬಿಡ್ತೀರಿ ನೀವು ಮನುಷ್ಯರನ್ನ ಮೇಷರಾಶಿಯವರು. ಬಿಡು ಆತ ಹೇಳಿದನಲ್ಲ, ಆತನ ಹೇಳಿದ್ಮೇಲೆ ಸರಿ ಕರೆಕ್ಷನ್ ಆಗೋದು ಆದಂಗೆ ಅದು ಮಾಡ್ಬೇಡ, ಆತ ಹೇಳಿದ್ಮೇಲೆ ಮುಗೀತು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡ. ಈ ತರ ಮನಸ್ಥಿತಿಯಲ್ಲಿ ಬದುಕಬೇಡಿ. ಯಾರನ್ನೇ ನಂಬುದ್ರು ಕೂಡ ಒಂದು ಬಾರಿ ಪರೀಕ್ಷಿಸಿ, ಅದು ಒಂದು ಬಾರಿ ಆಲೋಚನೆ ಮಾಡಿ, ಹೋಗ್ತಿರತಕ್ಕಂಥ ಮಾರ್ಗ ಸರಿ ಇದೆಯಾ, ಸ್ವಲ್ಪ ಕರೆಕ್ಷನ್ಸ್ ಬೇಕಾ, ಏನಾದ ಯೋಚನೆ ಮಾಡಿ ಮುನ್ನುಗ್ಗಿ. ಇಲ್ಲದಿದ್ದರೆ ಸಂಕಷ್ಟ ನಿಮಗಾಗಿ ಖಂಡಿತ ಈ ಮಾಸ ಕಾಯ್ಕೊಂಡು ಕೂತಿರುತ್ತೆ. ಈ ಮಾಸ ಮೇಷರಾಶಿಯವರು ಗಣಪತಿ ಆರಾಧನೆ ಮಾಡಿ. ಜೀವನದಲ್ಲಿ ಎದುರಿಸ್ತಕ್ಕಂಥ ಎಲ್ಲ ಚಾಲೆಂಜಿಂಗ್ ಅಂದ್ರೆ ಅಡೆತಡೆಗಳು, ಮುಂದೆ ಬರತಕ್ಕಂಥ ಅಡೆತಡೆಗಳನ್ನ ಮಹಾಗಣಪತಿಯ ದೂರ ಮಾಡಿಕೊಟ್ಟು ಮನಸ್ಸಿನ ಇಷ್ಟೈಶ್ವರ್ಯವನ್ನ ಈಡೇರಿಸ್ಕೊಡ್ತಾರೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಯಾರು ಫಾಲೋ ಮಾಡ್ತಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಖಂಡಿತ ಶುಭವನ್ನ, ಲಾಭವನ್ನ ಹಾಗೂ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡೆದುಕೊಳ್ಬೇಕು ಅಂತ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೇನೆ. ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ. ವೃಷಭ ರಾಶಿಯವರಿಗೆ ಮುಂದಿನ ಅಂದ್ರೆ ಜುಲೈ ಮಾಸ ಇಸ್ ಅ ಟರ್ನಿಂಗ್ ಪಾಯಿಂಟ್. ಯಾವ ರೀತಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಶುಭ ಮಸ್ತು.